ಡಾಕ್ಟರ್ ವಿ ಸುರೇಶ್, ಕಾರ್ಯದರ್ಶಿಗಳು, ಶ್ರೀ ನ್ಯೂ ಜ್ಞಾನಮಾರುತಿ ವಿದ್ಯಾಸಂಸ್ಥೆ ನಾಗವಾರ. ಇದರ ವತಿಯಿಂದ ನಮ್ಮ ನಾಗವಾರದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ 1991ರಲ್ಲಿ SJM ಪಬ್ಲಿಕ್ ಶಾಲೆ ಅಂತ ಪ್ರಾರಂಭಿಸಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ 10ನೇ ತರಗತಿ ಮುಗಿಸಿ ಹೋಗಿದ್ದಾರೆ. ಈ ಒಂದು ಕಾರ್ಯಕ್ಕೆ ಸಮರ್ಪಕ ಕಾರ್ಯನಿರ್ವಹಣೆ ಮಾಡಿದಂಥ ನಮ್ಮೆಲ್ಲ ಶಿಕ್ಷಕ ವರ್ಗ, ಬೋಧಕೇತರ ವರ್ಗ ಹಾಗೂ ನಮ್ಮ ನಾಗವಾರ ಸಂಘ ಸಂಸ್ಥೆಗಳ ಎಲ್ಲ ಸ್ನೇಹಿತರು ಎಲ್ಲ ಸಹಕಾರದಿಂದ ನಮ್ಮ ಶಾಲೆ ಇಷ್ಟೊಂದು ಮುಂದುವರಿಯಲು ಸಹಕಾರ ಆಗಿದೆ. 1991ರಲ್ಲಿ ಸ್ಥಾಪಿತವಾದ ನಮ್ಮ ಶಾಲೆ ಪ್ರಾರಂಭದಿಂದಲೂ ಶಿಸ್ತು, ಗುಣಮಟ್ಟದ ಶಿಕ್ಷಣ ಮತ್ತು ಶೈಕ್ಷಣಿಕ ಸ್ಥಿರತೆಯನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಆಡಳಿತಾತ್ಮಕ ದೃಷ್ಟಿಯಿಂದ ನೋಡಿದಾಗ ಶಾಲೆಯ ಸಮರ್ಪಕ ಕಾರ್ಯನಿರ್ವಹಣೆಗೆ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ, ಪಾಲಕರು, ಆಡಳಿತ ಮಂಡಳಿಯ ಸಮನ್ವಯ ಮತ್ತು ನಮ್ಮ ನಾಗವಾರ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರ ಪ್ರಮುಖ ಕಾರಣವಾಗಿದೆ. ನಮ್ಮ ಶಾಲೆ ಪ್ರತಿ ವರ್ಷವೂ SSLC ಪರೀಕ್ಷೆಯಲ್ಲಿ 95ಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಸಾಧಿಸುತ್ತಿರುವುದು ಹೆಮ್ಮೆಯ ವಿಷಯ. ಈ ವರ್ಷದಿಂದ ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು 100% ಫಲಿತಾಂಶ ಸಾಧಿಸುವ ಸಂಕಲ್ಪವನ್ನು ಕೈಗೊಂಡಿರುತ್ತೇವೆ. ಇದಕ್ಕೆ ನಮ್ಮ ಶಿಕ್ಷಕರು ಸಹಕಾರ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರಿಶ್ರಮವನ್ನು ಉತ್ತೇಜಿಸಲು ನಮ್ಮ ಸಂಸ್ಥೆಯ ವತಿಯಿಂದ SSLC ಪರೀಕ್ಷೆಯಲ್ಲಿ 95ಕ್ಕಿಂತ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ತಲಾ 10,000 ರು ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು ಎಂದು ನಮ್ಮ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಶೈಕ್ಷಣಿಕ ಸಾಧನೆಗಳ ಜೊತೆಗೆ ನಮ್ಮ ಶಾಲೆ ಎಲ್ಲ ಸಾಂಸ್ಕೃತಿಕ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಶಿಸ್ತು ಮತ್ತು ಸಾಮಾಜಿಕ ಜವಾಬ್ದಾರಿತನ ಬೆಳೆಯುತ್ತದೆ. ಮುಂದಿನ 2026-27ನೇ ಶೈಕ್ಷಣಿಕ ವರ್ಷಕ್ಕಾಗಿ ಆಡಳಿತ ಮಂಡಳಿಯು ಹಲವು ಹೊಸ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಅವುಗಳಲ್ಲಿ ಅಬಾಕಸ್ ತರಬೇತಿ, AI ಆಧಾರಿತ ಸ್ಮಾರ್ಟ್ ಬೋರ್ಡ್ಗಳು, ಹಸ್ತಾಂತರ ಸುಧಾರಣಾ ಕೋರ್ಸ್ಗಳು ಮತ್ತು ನಿಯಮಿತ ನೃತ್ಯ ತರಗತಿಗಳು ಸೇರಿವೆ. ಇವುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಆಧುನಿಕ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶ ಹೊಂದಿದ್ದೇವೆ. ಇಂದಿನ ವಾರ್ಷಿಕೋತ್ಸವ ಥೀಮ್ ಔರಾ ದಿ ಲೈಟ್ ವಿತಿನ್ ಯು ನಮಗೆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ಇಂದಿನ ವಾರ್ಷಿಕೋತ್ಸವ ಥೀಮ್ ಓರಾ ದಿ ಲೈಟ್ ವಿತಿನ್ ಯು ನಮಗೆ ಒಂದು ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಶಿಕ್ಷಕರ ಅವರ ಶ್ರಮಕ್ಕೆ, ಪಾಲಕರಿಗೆ ಅವರ ಸಹಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಅವರ ಸಾಧನೆಗಳಿಗೆ ಹಾಗೂ ನಮ್ಮ ನಾಗವಾರ ಎಲ್ಲ ಸಂಘ ಸಂಸ್ಥೆಗಳ ನಮ್ಮ ಆತ್ಮೀಯ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. I am Mamta, head of the high school section for classes 8 to 10. As teachers, we focus on academic excellence, discipline, and exam preparedness. We provide continuous guidance, mentoring, and motivation to help students build subject knowledge and effective study habits, preparing them not only for board examinations but also for future academic and life challenges. I, Suma S, head of kindergarten section. As the head of kindergarten section, we teachers believe that a child's learning journey should begin with joy, care, and curiosity. Through structured, play-based, and activity-oriented methods, we focus on building strong foundations in confidence, communication, and social skills. Every child is encouraged, supported, and celebrated as they take their first steps into learning. Our aim is to create a safe, warm, and happy environment where young minds love coming to school every day. I'm Anita. I'm the head of the primary section, class 1st to 3rd. As the head of this section, we teachers understand that these years are critical in shaping of child's learning habits. We focus on strengthening basic concept, language skills, and independent thinking through interactive technique methods. We aim to nurture curiosity, confidence, a love for learning while guiding students with a discipline and positive value. ನಮಸ್ಕಾರ. ಶಫಿಯುಲ್ಲಾ ಆದ ನಾನು ಮಾಧ್ಯಮಿಕ ತರಗತಿಗಳಿಗೆ ಕನ್ನಡ ವಿಷಯವನ್ನು ಬೋಧಿಸುತ್ತಿದ್ದೇನೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ
ಭಾಷಾ ಸ್ಪಷ್ಟನೆಗೆ, ವಿಮರ್ಶಾತ್ಮಕ ಚಿಂತನೆಗೆ, ಕೌಶಲ್ಯಾಧಾರಿತ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದೇನೆ. ಶೈಕ್ಷಣಿಕ ಸಾಧನೆಗಳ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಮತ್ತು ನಾಯಕತ್ವದ ಗುಣ ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತೇನೆ ಮತ್ತು ಜವಾಬ್ದಾರಿಯುತ ನಾಗರಿಕನಾಗಿ ರೂಪಿಸುವುದೇ ನಮ್ಮ ಶಾಲೆಯ ಗುರಿಯಾಗಿದೆ. ಶ್ರೀ ನ್ಯೂ ಜ್ಞಾನಮಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷನಾದ ನಾನು ಶ್ರೀ ಅರುಣ್ ಕುಮಾರ್ ನಾನು ನಮಸ್ಕರಿಸುತ್ತೇನೆ. 1991-92ನೇ ಸಾಲಿನಲ್ಲಿ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಲುವಾಗಿ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಶಾಲೆಯು ಈ ವರ್ಷಗಳ ಅವಧಿಯಲ್ಲಿ ನಮ್ಮ ಸಂಸ್ಥೆಯ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ವಿಶ್ವಾಸ, ಗೌರವ ಮತ್ತು ಹೆಸರು ಗಳಿಸಲು ನಮ್ಮ ಶಾಲೆಯ ಶಿಕ್ಷಕರು ಸಮರ್ಪಣೆ, ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಪಾಲಕರ ನಂಬಿಕೆ ಗಳಿಸಿ ಯಶಸ್ವಿಯಾಗಿ ನಡೆಯುತ್ತಿದೆ. ನಮ್ಮ ಶಾಲೆಯು ಕೇವಲ ಇಟ್ಟಿಗೆ ಕಲ್ಲಿನಿಂದ ನಿರ್ಮಿತವಾದ ಕಟ್ಟಡವಲ್ಲ, ಇದು ನಮ್ಮ ವಿದ್ಯಾರ್ಥಿಗಳ ಕನಸುಗಳಿಗೆ ದಾರಿ ತೋರಿದ ದೇವಾಲಯ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸಿದ ಪವಿತ್ರ ಸ್ಥಳ. ಇಲ್ಲಿ ನಾವು ಕೇವಲ ಪಾಠವನ್ನಷ್ಟೇ ಅಲ್ಲ, ಶಿಸ್ತು, ಸಂಸ್ಕಾರ, ಮೌಲ್ಯಗಳು ಮತ್ತು ಜೀವನದ ನಿಜವಾದ ಅರ್ಥವನ್ನು ಕಲಿಸುತ್ತದೆ. ಶೈಕ್ಷಣಿಕವಾಗಿ ಮಾತನಾಡುವುದಾದರೆ ನಮ್ಮ ಶಾಲೆಯು ಇದುವರೆಗೂ SSLCಯಲ್ಲಿ 20 ಬ್ಯಾಚ್ಗಳನ್ನು ಕಂಡಿದೆ ಹಾಗೂ SSLC ಪರೀಕ್ಷೆಯಲ್ಲಿ 95ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿದೆ. ಇದು ನಮ್ಮ ಶಿಕ್ಷಕರ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳ ಕಠಿಣ ಶ್ರಮದ ಪ್ರತಿಬಿಂಬವಾಗಿದೆ. ಮುಂದಿನ ದಿನಗಳಲ್ಲಿ ನಾವು 100ರಷ್ಟು ಫಲಿತಾಂಶವನ್ನು ಸಾಧಿಸುವ ಗುರಿಯನ್ನು ಹೊಂದಿದ್ದೇವೆ. ಇದರೊಂದಿಗೆ ನಮ್ಮ ಶಾಲೆಯ ಮಕ್ಕಳು SSLC ಪರೀಕ್ಷೆಯಲ್ಲಿ 2024-25ನೇ ಸಾಲಿನಿಂದ 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ 10,000 ರುಗಳನ್ನು ನೀಡಲು ನಿರ್ಧರಿಸಲಾಗಿದೆ. ಮುಂದಿನ ಶೈಕ್ಷಣಿಕ ಸಾಲಿನ 26-27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣ ಬೆಳವಣಿಗೆಗಾಗಿ ಹೊಸ ಕಾರ್ಯಕ್ರಮಗಳನ್ನು ಆರಂಭಿಸಲು ನಾವು ಯೋಜಿಸಿದ್ದೇವೆ. ಅಬಕಾಸ್, ಡಿಜಿಟಲ್ AI ಸ್ಮಾರ್ಟ್ ಬೋರ್ಡ್ಗಳು, ಬರವಣಿಗೆ ಸುಧಾರಣಾ ತರಬೇತಿ ಮತ್ತು ನಿಯಮಿತ ನೃತ್ಯ ತರಗತಿಗಳು ಇವುಗಳ ವಿದ್ಯಾರ್ಥಿಗಳ ಬೌದ್ಧಿಕ, ಸೃಜನಶೀಲ ಮತ್ತು ಆತ್ಮವಿಶ್ವಾಸದ ಬೆಳವಣಿಗೆಗೆ ಸಹಕಾರಿಯಾಗಲಿವೆ. ಇಂದಿನ ವಾರ್ಷಿಕೋತ್ಸವ ಧ್ಯೇಯ ಹೋರಾ ದ ಲೈಟ್ ವಿತಿನ್ ಯು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಆತ್ಮವಿಶ್ವಾಸ, ಶ್ರಮ ಮತ್ತು ಸಂಕಲ್ಪದ ಬೆಳಕು ಪ್ರಕಾಶಮಾನವಾಗಬೇಕು ಎಂಬುದೇ ನಮ್ಮ ಆಶಯ. ನಮ್ಮ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿ. ಸುರೇಶ್ ಅವರು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಅವರ ದೂರದೃಷ್ಟಿ ಮತ್ತು ಮಾರ್ಗದರ್ಶನದಿಂದಲೇ ಇಂದು ನಮ್ಮ ಶಾಲೆ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆದಿದೆ. ನಮ್ಮ ಶಿಕ್ಷಕರ ನಿರಂತರ ಶ್ರಮಕ್ಕೆ, ಪಾಲಕರ ನಂಬಿಕೆ ಮತ್ತು ಸಹಕಾರಕ್ಕೆ ಹಾಗೂ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಗೌರವ ತರುವುದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್.